ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇದೊಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇವಾಗ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದೆ. ಅದು ಇಬ್ರು, ಚೈತ್ರಾ ಕುಂದಾಪುರ ಅವರು ಮತ್ತೆ ರಜತ್ ಅವರು. ಈಗ ಜೋಡಿ ಟಾಸ್ಕ್ಗಳು ಅಂತ ಕೂಡ ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ಸ್ಪಂದನ ಅವರಿಗೆ ಇಂಜುರಿ ಕೂಡ ಆಗಿದೆ. ನಿನ್ನೆ ಅಷ್ಟೇ ಇಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋಕೆ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅಂತ ಅಂದ್ರೆ ನಾಮಿನೇಷನ್ ಪ್ರಕ್ರಿಯೆ ಏನಿತ್ತು ಅದು ಮುಗ್ದಿದೆ. 9 ಜನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅಂದ್ರೆ ಯಾರ್ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋಕೆ ನಾಮಿನೇಟ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಅನೌನ್ಸ್ ಕೂಡ ಆಗಿದೆ. ಆದರೆ ಇದುವರೆಗೂ ಕೂಡ ಇನ್ನು ವೋಟಿಂಗ್ ಲೈನು ಓಪನ್ ಆಗಿರಲಿಲ್ಲ. ಕಳೆದ ವಾರ ಅಪ್ಡೇಟ್ ಏನಪ್ಪ ಬಂದಿತ್ತು ಅಂತಂದ್ರೆ ನೋ ಎಲಿಮಿನೇಷನ್ ವೀಕ್ ಆದರೂ ಕೂಡ ಆಗಬಹುದು ಅಂತಂದ್ಬಿಟ್ಟು ಇಲ್ಲಿ ಬಂದಿತ್ತು. ಮತ್ತೆ ಈಗ ಬಿಗ್ ಬಾಸ್ ಮನೆಗೆ ಏನು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದಾರೆ ಇಬ್ಬರು ಸ್ಪರ್ಧಿಗಳು, ಎಲ್ಲರೂ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆಲ್ಮೋಸ್ಟ್ ಅಬ್ಸರ್ವ್ ಮಾಡಿರ್ತೀರಾ. ಯಾಕಪ್ಪ ಇವರಿಗೆ ಚಾನ್ಸ್ ಕೊಟ್ಟರು? ಕಳೆದ ಸತಿನೇ ಇವರಿಬ್ಬರು ಕೂಡ ಏನು ದಬ್ಬಾಕಿರ್ಲಿಲ್ಲ. ನೋಡಬೇಕು ಅಂದ್ರೆ ಒಂದು ಸ್ವಲ್ಪ ಇರಿಟೇಷನ್ ಆಗೋದು, ಸುಮ್ಮನೆ ಅರ್ಚಾಡೋದು, ಕಿರ್ಚಾಡೋದು, ಜಗಳ ಆಡ್ತಿದ್ರು, ಮತ್ತೆ ಬೇಡದೇ ಇರೋ ಪದಗಳನ್ನ ಇಲ್ಲಿ ಮಾತಾಡ್ತಿದ್ರು. ಅಂದ್ರೆ ಹೊಸ ಮುಖಗಳನ್ನ ಕರೆಸ್ಬೇಕಿತ್ತು ಅಂತಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಟಾಕ್ಗಳು ನಡೀತಿತ್ತು. ಅಂದ್ರೆ ರಜತ್ ಅವರು, ಚೈತ್ರಾ ಕುಂದಾಪುರ ಅವರು ಏನು ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದಾರೋ ಇದು ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್. ಹೌದು, ಈ ಒಂದು ಸೀಸನ್ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಎಲ್ಲರೂ ಕೂಡ ಒಪ್ಕೊಂತಿದ್ದಾರೆ. ಆದರೆ ಕಳೆದ ಸೀಸನ್ ಅಲ್ಲಿ ಇದ್ದವ್ರನ್ನ ಯಾಕೆ ಇಲ್ಲಿ ಕರೆಸಿದ್ದೀರಾ? ಅವರು ಅತಿಥಿಗಳಾಗಿ ಇಲ್ಲಿ ಬಂದಿದ್ರು, ಹಾಗೆ ಕಳಿಸ್ಬೇಕಿತ್ತು. ಯಾರಾದ್ರೂ ಹೊಸಬರಿಗೆ ಇಲ್ಲಿ ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಡಬೇಕಿತ್ತು. ಇವರು ಎಂಟ್ರಿ ಕೊಟ್ಟಿದ್ದು ಇಷ್ಟ ಇಲ್ಲಿ ಆಗ್ಲಿಲ್ಲ ಅಂತ ಕೆಲವೊಬ್ರು ಇಲ್ಲಿ ಹೇಳಿದ್ರು. ಅಂದ್ರೆ ಇವ್ರು ಏನು ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದಾರೋ ಅದು ಒಂದು ಚೂರು ಬಿಲ್ಕುಲ್ ಇಲ್ಲಿ ಇಷ್ಟ ಆಗಿಲ್ಲ. 99.9% ಇಷ್ಟ ಆಗಿಲ್ಲ. ಕೆಲವೊಬ್ಬರಿಗೆ ಇಷ್ಟ ಆಗಿದೆ. ಇದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಈಗ 9 ಜನ ನಾಮಿನೇಟ್ ಏನಾಗಿದಾರೋ ಇನ್ನು ವೋಟಿಂಗ್ ಲೈನ್ ಓಪನ್ ಆಗಿಲ್ಲ ಅಂತ ಅಂದ್ರೆ ನಾಳೆ ನಾಡಿದ್ದು ಟೈಮ್ ಇದೆ. ಆದರೆ ಓಪನ್ ಮಾಡಿದ್ರೆ ಎಲಿಮಿನೇಷನ್ ಅಂತೂ ಖಂಡಿತವಾಗ್ಲೂ ನಡೆಯುತ್ತೆ. ಹೋದ ವಾರದಲ್ಲಿ ಎಲಿಮಿನೇಷನ್ ಇಲ್ಲ, ನೋ ಎಲಿಮಿನೇಷನ್ ವೀಕ್ ಅಂತ ಹೇಳಿದ್ರು. ಆದರೆ ಇಲ್ಲಿ ಜಾನ್ವಿ ಹೊರಗಡೆ ಹೋದ್ರು. ಬಟ್ ಅವ್ರು ಹೊರಗಡೆ ಬಂದು ಸುಮಾರು ಇಲ್ಲಿ ಮಾತಾಡ್ತಾ ಇದ್ದಾರೆ. ಇವಾಗ ಅನಿಸ್ತಿರೋದೇನಪ್ಪ ಅಂತಂದ್ರೆ ಇಲ್ಲ, ಅವರು ಹೊರಗಡೆ ಬಂದಿದ್ದೇ ಒಳ್ಳೇದು ಅಂತ ಕೂಡ ಇಲ್ಲಿ ಅನಿಸ್ತದೆ. ಏನಕ್ಕೆ ಅಂತಂದ್ರೆ ಗಿಲ್ಲಿಯವ್ರ ಬಗ್ಗೆ ಇಲ್ಲಿ ಕೇಳಿದಾಗ ಅವ್ರು ಏನಪ್ಪ ಹೇಳ್ತಾರೆ ಅಂತಂದ್ರೆ ಜನ ಮರುಳೋ ಜಾತ್ರೆ ಮರುಳೋ ಗೊತ್ತಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಈ ಒಂದು ವರ್ಡ್ನ ಅವ್ರು ಯಾಕೆ ಯೂಸ್ ಮಾಡಿದ್ರು ಅಂತ ಗೊತ್ತಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿಯವರು ಏನು ಕೂಡ ಮಾಡೇ ಇಲ್ವಾ? ಹಂಗಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇರೋ ಸ್ಪರ್ಧಿಗಳಲ್ಲಿ ನಿಜವಾಗ್ಲೂ ಕೂಡ ಜಾನ್ವಿಯವರು ಗಿಲ್ಲಿಯವ್ರನ್ನ ಕಂಡ್ರೆ ಆಗ್ತಿರ್ಲಿಲ್ಲ ಅಂತ ಮನೇಲಿದ್ದಾಗಿ ಗೊತ್ತಿತ್ತು. ಆದ್ರೆ ಇಲ್ಲಿ ಪುಷ್ ಮಾಡ್ತಾರೆ. ಮತ್ತೆ ವೋಟಿಂಗ್ ಏನ್ ಬರುತ್ತೆ ಅದ್ರ ಪ್ರಕಾರ ಇಲ್ಲಿ ಆಗಲ್ಲ ಅನ್ನೋ ರೀತಿನೇ ಇವಾಗೂ ಕೂಡ ಹೊರಗಡೆ ಬಂದ್ಮೇಲೂ ಕೂಡ ಇಲ್ಲಿ ಅವರು ಮಾತಾಡಿದ್ದಾರೆ. ಅಂದ್ರೆ ವೋಟಿಂಗ್ ಪ್ರಕಾರ ತಗೊಳಕ್ ಹೋದ್ರೆ ಅವ್ರು ಪುಷ್ ಮಾಡ್ತಾರೆ, ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅದಕ್ಕೆ ಆದಷ್ಟು ಬೇಗ ಅವರು ಕಳೆದ ವಾರನೇ ನೋ ಎಲಿಮಿನೇಷನ್ ವೀಕು ಇತ್ತು ಅಂತ ಕಾಣಿಸುತ್ತೆ. ಇಲ್ಲಿ ಹೊರಗಡೆ ಬಂದಿದ್ದೆ ಒಳ್ಳೇದು ಅಂತ ಕೆಲವೊಬ್ರು ಅಭಿಪ್ರಾಯ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ವಾರ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಒಂದು ವೇಳೆ ಇಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಮುಗ್ದಿದೆ, ನಾಮಿನೇಟ್ ಕೂಡ 9 ಜನ ಇಲ್ಲಿ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಫೋಟೋ ಕೂಡ ಹಾಕಿದ್ದಾರೆ ಅಫಿಷಿಯಲ್ ಆಗಿ. ಆದ್ರೆ ವೋಟಿಂಗ್ ಲೈನ್ ಓಪನ್ ಆದ್ರೆ ಇಲ್ಲಿ ಎಲಿಮಿನೇಷನ್ ಮಾಡೇ ಮಾಡ್ತಾರೆ. ಒಂದು ವೇಳೆ ಇಲ್ಲಿ ಏನಾದ್ರೂ ವೋಟಿಂಗ್ ಲೈನ್ ಓಪನ್ ಆಗ್ಲಿಲ್ಲ ಅಂತಂದ್ರೆ ನೋ ಎಲಿಮಿನೇಷನ್ ವೀಕು ಇಲ್ಲಿ ಆಗುತ್ತೆ. ಅದ್ರ ಜೊತೆ ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಅಂತ ಹೇಳದ್ನಲ್ಲ, ಇಲ್ಲಿ ಇದು ಕನ್ಫರ್ಮೇಶನ್ ಇಲ್ಲ, 90% ಕನ್ಫರ್ಮ್ ಇಲ್ಲ, ಒಂದು 10% ಅಷ್ಟೇ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಚಾರ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಕೆಲವೊಬ್ರು ಏನ್ ಮಾಡ್ತೀರಾ ಅಂತಂದ್ರೆ ಕಂಪ್ಲೀಟ್ ಆಗಿ ವಿಡಿಯೋನ ನೋಡೋದೇ ಇಲ್ಲ. ಏನೊಂದು ಇನ್ಫಾರ್ಮೇಶನ್ ಕೊಟ್ಟಿದೀವಿ ಮತ್ತೆ ಇಲ್ಲಿ ಯಾವ ವಿಚಾರದ ಬಗ್ಗೆ ಮಾತಾಡಿದೀವಿ ಅಂತ ಬಿಟ್ಟು ಖಂಡಿತವಾಗ್ಲೂ ನೋಡೋದೇ ಇಲ್ಲ. ಮಧ್ಯ ನೋಡಿರ್ತೀರಾ, ಆ ನಂತರ ಇಲ್ಲಿ ಏನೇನೋ ಬಾಯ್ ಬಂದಾಗ ಕಮೆಂಟ್ ಹಾಕ್ಬಿಡ್ತೀರಾ. ಫಸ್ಟ್ ಪೂರ್ತಿಯಾಗಿ ವಿಡಿಯೋ ನೋಡಿ, ಆ ನಂತರ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಿಮಗ್ ಅನ್ಸುತ್ತೆ ಅದನ್ನ ಕಮೆಂಟ್ ಮೂಲಕ ತಿಳಿಸಿ. ಏನು ಕೂಡ ಬೇಜಾರಿಲ್ಲ. ಆದ್ರೆ ಅರ್ಧಂಬರ್ಧ ನೋಡ್ಬಿಡಿ. ಅಂದ್ರೆ ಅರ್ಧಂಬರ್ಧ ವಿಚಾರ ತಿಳ್ಕೊಳ್ಳೋದು, ಪೂರ್ತಿ ಏನ್ ಕಂಪ್ಲೀಟ್ ಆಗಿ ಹೇಳಿದ್ದಾರೆ ಅಂತ ಬಿಟ್ಟು ನೋಡೋದೇ ಇಲ್ಲ. ಮುಂದೆ ನೋಡಿರ್ತೀರಾ, ಹಿಂದೆ ನೋಡ್ಬಿಟ್ಟು ಅರ್ಧ ಕಟ್ ಮಾಡಿ ಬಿಸಾಕ್ಬಿಟ್ಟಿರ್ತೀರಾ. ಬಟ್ ಇನ್ಫಾರ್ಮೇಶನ್ ಏನಿದೆ ಅಂತ ತಿಳ್ಕೊಬೇಕಾಗುತ್ತೆ ನೀಟಾಗಿ. ಕೆಲವೊಬ್ರು ತುಂಬಾ ಚೆನ್ನಾಗಿ ಕೂಡ ಇಲ್ಲಿ ಕಮೆಂಟ್ ನ ಹಾಕಿರ್ತೀರಾ. ಬಟ್ ಎಲ್ಲರೂ ಕೂಡ ಸ್ವಲ್ಪ ಸಮಾಧಾನವಾಗಿ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಏನ್ ಇನ್ಫಾರ್ಮೇಶನ್ ಕೊಟ್ಟಿದೀವಿ ಅಂತ ಬಿಟ್ಟು. ಇಲ್ಲಿ ನಾನು ಹೇಳಿದ್ನಲ್ಲ, ರಜತ್ ಅವರು ಮತ್ತೆ ಚೈತ್ರ ಅವರು ಇಬ್ರು ಕೂಡ ಈ ಗುರುವಾರ ಅಂದ್ರೆ ನಾಳೆ ಅಥವಾ ನಾಡಿದ್ದು ಒಟ್ಟಿನಲ್ಲಿ ಈ ವೀಕ್ ಅಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇನ್ಫಾರ್ಮೇಶನ್ ಇದೆ. ಆದ್ರೆ ಅವ್ರು ನಾಮಿನೇಟ್ ಆಗಿಲ್ಲ, ಓಕೆ. ಆದ್ರೂ ಕೂಡ ಹೇಗಪ್ಪ ಹೊರಗಡೆ ಬರ್ತಾರೆ? ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಕೂಡ ಎಲ್ರಿಗೂ ಇಲ್ಲಿ ಅನ್ಸ್ಬೋದು. ಅಂದ್ರೆ ಏನೋ ಒಂದು ಫಾಲ್ಸ್ ಇನ್ಫಾರ್ಮೇಶನ್ ಕೊಡ್ತಿದ್ದೀರಾ, ಇಲ್ಲ ಒಂದು ಫೇಕ್ ನ್ಯೂಸ್ ಅಂತ ಅಂದ್ಬಿಟ್ಟು. ಯಾವುದು ಕೂಡ ಅಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿರೋ ಸುದ್ದಿ ಪ್ರಕಾರ ಇವಾಗ ರಜತ್ ಅವರು, ಚೈತ್ರಾ ಕುಂದಾಪುರ ಅವರು ಗೆಸ್ಟ್ ಆಗಿ ಬಂದಿದ್ರು. ಗೆಸ್ಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಸಿಗ್ತದೆ. ಆದ ಕಾರಣ ನಿನ್ನೆ ಏನೊಂದು ನಾಮಿನೇಷನ್ ಪ್ರಕ್ರಿಯೆ ಮುಗ್ದಿದೆ, ಇಲ್ಲಿ ನೋ ಎಲಿಮಿನೇಷನ್ ವೀಕ್ ಆಗುತ್ತೆ ಅನ್ನೋ ಒಂದು ಇನ್ಫಾರ್ಮೇಶನ್ ಸಿಕ್ಕಿದೆ. ನೋಡೋಣ. ಯಾಕಂತಂದ್ರೆ ಈಗ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಇವ್ರು ಬಂದಿದ್ದ ಬಗ್ಗೆ ಎಲ್ಲರೂ ಕೂಡ ಮಾತಾಡ್ತಿರೋದು ಏನಪ್ಪಾ ಅಂತಂದ್ರೆ ಇವ್ರ ಮುಖಗಳನ್ನ ನೋಡಕ್ಕೆ ನಾವು ಮತ್ತೆ ನೋಡ್ಬೇಕಾ ಬಿಗ್ ಬಾಸ್ ನ ಅಂತಂದ್ಬಿಟ್ಟು ಸಿಕ್ಕಾಪಡೆ ಪ್ರಶ್ನೆಗಳು ಬಂದಿದೆ. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಮಾತಾಡೋದಕ್ಕೆ ಮತ್ತೆ ಅವ್ರನ್ನ ವಾಪಸ್ ಹಿಂದೆ ಕರ್ಕೊಂತಿದಾರೋ, ಇಲ್ಲ ಅಂತಂದ್ರೆ ಫಸ್ಟೇ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟ್ ಅಂತ ಏನಿದೆಯೋ ಈ ಒಂದು ಟೈಟಲ್ ನ ಇಲ್ಲಿ ಈ ರೀತಿ ಮಾಡಬೇಕು ಅಂತ ಇದನ್ನ ಮಾಡ್ತಾ ಇದಾರ ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ಅವರು ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರು, ಎಲ್ರಿಗೂ ಕೂಡ ಗೊತ್ತಾಯ್ತು. ಬಟ್ ಇದ್ರ ಬಗ್ಗೆ ಇಲ್ಲಿ ಜಾಸ್ತಿ ವಿರೋಧನೆ ವ್ಯಕ್ತ ಆಯ್ತು. ಯಾರಿಗಾದ್ರೂ ಹೊಸಬರಿಗೆ ಇಲ್ಲಿ ಚಾನ್ಸ್ ಕೊಡಬೇಕಿತ್ತು ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಎಕ್ಸ್ಪೆಕ್ಟೇಷನ್ ನ ಇಟ್ಕೊಂಡಿದ್ರು. ಆದ್ರೆ ಇಲ್ಲಿ ಮೇನ್ ಆಗಿ ಇವರಿಬ್ರು ಈ ವಾರ ಹೊರಗಡೆ ಬರ್ತಾ ಇದಾರೆ ಅನ್ನೋ ಇನ್ಫಾರ್ಮೇಶನ್ ಸಿಗ್ತದೆ. ನೋಡೋಣ ವೀಕ್ಷಕರು, ಇದು ಎಷ್ಟು ಮಟ್ಟಿಗೆ ನಿಜ ಆಗುತ್ತೆ ಅಥವಾ ಸುಳ್ಳು ಆಗುತ್ತೆ ಅಂತ ಅಂದ್ಬಿಟ್ಟು. ಇನ್ನೊಂದೇನಪ್ಪಾ ಅಂತಂದ್ರೆ ಇವರು ಅಂದ್ರೆ ಏನು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದಾರೋ ಈಗ
ರಜತ್ವರೆಗೂ ಕೂಡ ಇಲ್ಲಿ ಗಾಯ ಆಗಿದೆ. ನಿನ್ನೆ ಒಂದು ಏನು ಟಾಸ್ಕ್ ಆಡಿದ್ರು ಆ ಟಾಸ್ಕಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಅವ್ರಿಗೂ ಕೂಡ ಇಂಜುರಿ ಆಗಿದೆ. ಇಲ್ಲಿ ಸ್ಪಂದನ ಅವ್ರಿಗಂತೂ ಕಾಲೇ ಇಲ್ಲಿ ಎತ್ತಕ್ಕಾಗ್ತಾನೆ ಇಲ್ಲ. ಈ ವೀಕು ನೋ ಎಲಿಮಿನೇಷನ್ ವೀಕ್ ಆದರೆ ತುಂಬಾನೇ ಚೆನ್ನಾಗಿರುತ್ತೆ. ಯಾಕಂತಂದ್ರೆ ಅವ್ರನ್ನ ಪ್ರೂವ್ ಮಾಡ್ಕೋಬೇಕು ಅಂತಂದ್ರೆ ಗೇಮ್ ಆಡಬೇಕಿತ್ತು. ಆದರೆ ಇಲ್ಲಿ ಸ್ಪಂದನ ಅವ್ರಿಗೂ ಇಂಜುರಿ ಆಗಿದೆ, ರಜತ್ ಅವ್ರಿಗೂ ಕೂಡ ಇಲ್ಲಿ ಏಟ್ ಬಿದ್ದಿದೆ. ಅದರಲ್ಲೂ ಕೂಡ ಸಿಕ್ಕಾಪಟ್ಟೆ ಏಟ್ ಆಗಿರೋದು ಸ್ಪಂದನ ಅವ್ರಿಗೆ. ಕಾಲ್ ಕೂಡ ಇಲ್ಲಿ ಎತ್ತಕ್ಕೆ ಆಗ್ತಾನೆ ಇಲ್ಲ, ಅಷ್ಟೊಂದು ನೋವಿದೆ, ಪೇನ್ ಇದೆ. ಯಾರಾದರೂ ಒಬ್ರು ಹೆಲ್ಪಿಂದ ಅವರು ಕಾಲ್ನ ಎತ್ತಿಡ್ತಿದ್ದಾರೆ. ಇವಾಗ ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಈ ವೀಕು ನೋ ಎಲಿಮಿನೇಷನ್ ವೀಕ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಮತ್ತೆ ಇಲ್ಲಿ ಯಾರಿಗಾನ ಒಂದು ಪ್ರ್ಯಾಂಕ್ ಎಲಿಮಿನೇಷನ್ ಮಾಡಿದ್ರು ಕೂಡ ಇಲ್ಲಿ ಮಾಡ್ಬೋದು. ಒಟ್ಟಿನಲ್ಲಿ ಇವಾಗ ಸಿಕ್ಕಿರೋ ಇನ್ಫಾರ್ಮೇಶನ್ ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಶನ್ ಅಂದ್ರೆ ರಜತ್ ಅವರು ಚೈತ್ರ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಬಂದಿದೆ. ಈ ವಿಚಾರದ ಬಗ್ಗೆ ನಿಮಗೆ ಏನನ್ಸುತ್ತೆ ಅದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.